ರೇಟಿಂಗ್. ವಿಜಯನಗರ ಸಾಮ್ರಾಜ್ಯದ ಸೂರ್ಯೋದಯದ ಕಾಲ ಅದು. ಹಂಪಿಯ ಭವ್ಯ ಅರಮನೆಗಳು ಬೆಳಗಿನ ಸೂರ್ಯಕಿರಣದಲ್ಲಿ ಹೊಳೆಯುತ್ತಿದ್ದವು. ರಾಜಧಾನಿಯ ಬೀದಿಗಳಲ್ಲಿ ವ್ಯಾಪಾರಿಗಳ ಗದ್ದಲ ಕೇಳಿಬರುತ್ತಿತ್ತು. ಜನರು ಸಂತೋಷದಿಂದ ತಮ್ಮ ಕೆಲಸಗಳಲ್ಲಿ ತೊಡಗಿದ್ದರು. ಆ ಸಾಮ್ರಾಜ್ಯದ ಮಹಾನ್ ರಾಜನಾಗಿದ್ದವರು ಶ್ರೀಕೃಷ್ಣದೇವರಾಯರು. ಅವರು ಧೈರ್ಯ, ಜ್ಞಾನ ಮತ್ತು ದಯೆಯಿಂದ ಪ್ರಸಿದ್ಧರಾಗಿದ್ದರು. ಪ್ರಜೆಯ ನೋವನ್ನು ತಮ್ಮ ನೋವಂತೆ ಕಾಣುತ್ತಿದ್ದರು. ಪ್ರತಿ ಬೆಳಿಗ್ಗೆಯೂ ದೇವಾಲಯಕ್ಕೆ ತೆರಳಿ ಪ್ರಾರ್ಥನೆ ಮಾಡುತ್ತಿದ್ದರು. ಅನಂತರ ಸಭಾಭವನಕ್ಕೆ ಹೋಗಿ ಮಂತ್ರಿಗಳೊಂದಿಗೆ ರಾಜ್ಯಕಾರ್ಯ ನಡೆಸುತ್ತಿದ್ದರು. ಅವರ ಸಭೆಯಲ್ಲಿ ಕವಿಗಳು, ಪಂಡಿತರು ಮತ್ತು ಯೋಧರು ಸೇರಿಕೊಂಡಿರುತ್ತಿದ್ದರು. ಒಂದು ದಿನ ರಾಜ್ಯಸಭೆಯಲ್ಲಿ ತುರ್ತು ಸುದ್ದಿ ಬಂತು. ಉತ್ತರದ ಗಡಿಯಲ್ಲಿ ಶತ್ರುರಾಜ್ಯ ಸೇನೆ ಸೇರುತ್ತಿತ್ತು. ಸಭೆಯಲ್ಲಿ ಆತಂಕ ಮೂಡಿತು. ಮಂತ್ರಿಗಳು ಯುದ್ಧದ ಬಗ್ಗೆ ಚರ್ಚೆ ಆರಂಭಿಸಿದರು. ರಾಜನು ಶಾಂತವಾಗಿ ಎಲ್ಲರ ಮಾತು ಕೇಳಿದರು. ನಮ್ಮ ಪ್ರಜೆಗಳ ರಕ್ಷಣೆಯೇ ಮೊದಲ ಕರ್ತವ್ಯ ಎಂದು ಹೇಳಿದರು. ಸೇನೆ ಸಿದ್ಧಪಡಿಸಲು ಆದೇಶ ನೀಡಿದರು. ಯೋಧರು ಕತ್ತಿಗಳನ್ನು ಹೊಳೆಯುವಂತೆ ಸಿದ್ಧಗೊಳಿಸಿದರು. ಕುದುರೆಗಳಿಗೆ ಅಲಂಕಾರ ಹಾಕಲಾಯಿತು. ಡೊಳ್ಳಿನ ಸದ್ದು ಹಂಪಿಯೆಲ್ಲಾ ಮೊಳಗಿತು. ರಾಜನು ಯುದ್ಧಭೂಮಿಗೆ ತೆರಳುವ ಮುನ್ನ ದೇವಿಯ ಆಶೀರ್ವಾದ ಪಡೆದರು. ಜನರು ರಾಜನಿಗೆ ಜಯಘೋಷ ಕೂಗಿದರು. ಹಂಪಿಯ ಮಹಿಳೆಯರು ಆರತಿ ಬೆಳಗಿದರು. ಸಣ್ಣ ಮಕ್ಕಳು ಹೂವುಗಳನ್ನು ಎರಚಿದರು. ರಾಜನು ಪ್ರಜೆಗಳಿಗೆ ಧೈರ್ಯ ತುಂಬಿದರು. ಯುದ್ಧಭೂಮಿಯಲ್ಲಿ ಶತ್ರುಸೇನೆ ದೊಡ್ಡದಾಗಿತ್ತು. ಆದರೆ ವಿಜಯನಗರ ಸೇನೆಗೆ ಆತ್ಮವಿಶ್ವಾಸ ಹೆಚ್ಚಿತ್ತು. ರಾಜನು ಸ್ವತಃ ಕುದುರೆಯ ಮೇಲೆ ನಿಂತು ಸೇನೆಯನ್ನು ಮುನ್ನಡೆಸಿದರು. ಅವರ ಕೈಯಲ್ಲಿ ಮಿನುಗುತ್ತಿದ್ದ ಕತ್ತಿ ಎಲ್ಲರ ಗಮನ ಸೆಳೆಯಿತು. ಸೈನಿಕರು ವಿಜಯನಗರಕ್ಕೆ ಜಯ ಎಂದು ಕೂಗಿದರು. ಯುದ್ಧ ಆರಂಭವಾಯಿತು. ಕತ್ತಿಗಳ ಘರ್ಷಣೆ ಭೂಮಿಯನ್ನು ನಡುಗಿಸಿತು. ಬಾಣಗಳು ಗಾಳಿಯನ್ನು ಛಿದ್ರಿಸುತ್ತಿದ್ದವು. ರಾಜನು ಧೈರ್ಯವಾಗಿ ಶತ್ರುಗಳ ಮೇಲೆ ದಾಳಿ ನಡೆಸಿದರು. ಅವರ ಯುದ್ಧತಂತ್ರ ಶತ್ರುಗಳನ್ನು ಬೆಚ್ಚಿಬೀಳಿಸಿತು. ಒಬ್ಬ ಶತ್ರುಸೇನೆ ನಾಯಕ ರಾಜನತ್ತ ದೌಡಾಯಿಸಿದ. ರಾಜನು ಚಾತುರ್ಯದಿಂದ ಅವನ ದಾಳಿಯನ್ನು ತಪ್ಪಿಸಿದರು. ಒಂದು ಹೊಡೆತದಲ್ಲೇ ಶತ್ರುವನ್ನು ಸೋಲಿಸಿದರು. ಸೈನಿಕರಲ್ಲಿ ಉತ್ಸಾಹ ಹೆಚ್ಚಾಯಿತು. ಶತ್ರುಸೇನೆ ನಿಧಾನವಾಗಿ ಹಿಂದೆ ಸರಿಯತೊಡಗಿತು. ಕೊನೆಗೆ ವಿಜಯನಗರಕ್ಕೆ ಜಯ ಸಿಕ್ಕಿತು. ಯುದ್ಧಭೂಮಿಯಲ್ಲಿ ವಿಜಯದ ಘೋಷಣೆ ಮೊಳಗಿತು. ರಾಜನು ಗಾಯಗೊಂಡ ಸೈನಿಕರನ್ನು ಭೇಟಿ ಮಾಡಿದರು. ಅವರಿಗೆ ಚಿಕಿತ್ಸೆ ಕೊಡಿಸಲು ಆದೇಶಿಸಿದರು. ಶತ್ರು ಸೈನಿಕರಿಗೂ ಕರುಣೆ ತೋರಿಸಿದರು. ಹಂಪಿಗೆ ಮರಳಿದಾಗ ಜನರು ಭವ್ಯ ಸ್ವಾಗತ ಮಾಡಿದರು. ಅರಮನೆ ಹೂವಿನಿಂದ ಅಲಂಕರಿಸಲಾಯಿತು. ಸಂಗೀತ ಮತ್ತು ನೃತ್ಯ ಕಾರ್ಯಕ್ರಮಗಳು ನಡೆದವು. ಕವಿಗಳು ರಾಜನ ವೀರತೆಯನ್ನು ಹಾಡಿದರು.